ನಮಸ್ತೆ. ನಾವೀಗ ಪ್ರಾಚೀನ ಪುರಾತನವಾದ ಒಂದು ಧ್ಯಾನ ಅಭ್ಯಾಸವನ್ನು ಮಾಡೋಣ. ವಿಜ್ಞಾನ ಭೈರವ ತಂತ್ರದಲ್ಲಿ ಉಸಿರಾಟದ ಧ್ಯಾನ ಅಥವಾ ಹಂಸ ಧ್ಯಾನವನ್ನು ಉಲ್ಲೇಖಿಸಲಾಗಿದೆ. ಈ ಉಸಿರು ಧ್ಯಾನವು ವರ್ಷಾನುಗಟ್ಟಲೆಯಿಂದ ವಿಕಸನ ಹೊಂದಿ ಬೌದ್ಧರಿಂದ ಇದು ವಿಪಶ್ಯನಾ ಧ್ಯಾನವೆಂದು ಕರೆಯಲ್ಪಟ್ಟಿದೆ. ಈ ಉಸಿರು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮಲ್ಲಿ ಏಕಾಗ್ರತೆ, ಸ್ಮರಣಶಕ್ತಿ ಹಾಗೂ ಮನೋಬಲವನ್ನು ಹೆಚ್ಚಿಸಿಕೊಳ್ಳಬಹುದು. ಉಸಿರಾಟದ ಸಮಸ್ಯೆ, ಒತ್ತಡ, ಉದ್ವೇಗ ಕಡಿಮೆ ಮಾಡುವುದಲ್ಲದೆ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ವೃದ್ಧಿಸುವುದಕ್ಕೆ ಸಹಕಾರಿಯಾಗಿದೆ. ನಮ್ಮ ಆತ್ಮ ಸಾಧನೆ ಅಥವಾ ಆಧ್ಯಾತ್ಮ ಉನ್ನತಿಗೆ ಪ್ರಗತಿ, ಯಶಸ್ಸು ಪಡೆಯಬೇಕಾದರೆ ನಮ್ಮ ಜೀವೋಪನಿಷತ್ ಧ್ಯಾನ ಅಭ್ಯಾಸವನ್ನು ಮಾಡಬೇಕಾಗಿದೆ. ಈ ಧ್ಯಾನ ಅಭ್ಯಾಸವನ್ನು ಬೆಳಗ್ಗೆ, ಸಾಯಂಕಾಲ ಅಥವಾ ಹೊಟ್ಟೆ ಖಾಲಿ ಇದ್ದಾಗ ನಿಮ್ಮ ಅನುಕೂಲ ಸಮಯದಲ್ಲಿ ಮಾಡುವುದು ಉತ್ತಮ. ಹೆಡ್ಫೋನ್ ಅಂದರೆ ಶ್ರವಣ ಸಾಧನವನ್ನು ಬಳಸಿ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು. ನಾವೀಗ ಕೆಲವು ಸೂಚನೆಗಳನ್ನು ಪಾಲಿಸುತ್ತಾ ಉಸಿರಾಟದ ಧ್ಯಾನ ಅಭ್ಯಾಸದಲ್ಲಿ ಮುಂದುವರಿಯೋಣ. ಸುಖಾಸನದಲ್ಲಿ ಅಥವಾ ನಿಮಗೆ ಇಷ್ಟವಾದ ಭಂಗಿಯಲ್ಲಿ ದಪ್ಪವಾಗಿ ಹಾಸಿದ ಬಟ್ಟೆಯ ಮೇಲೋ ಅಥವಾ ಕುರ್ಚಿಯ ಮೇಲೋ ಪ್ರಶಾಂತವಾದ ಜಾಗದಲ್ಲಿ ಬೆನ್ನನ್ನು ಒರಗಿಸಿ ಸ್ವಲ್ಪ ನೇರವಾಗಿರಿಸಿ ಕುಳಿತುಕೊಳ್ಳಿ. ಅಭ್ಯಾಸ ಸಮಯದಲ್ಲಿ ಕುಳಿತ ಭಂಗಿಯಿಂದ ಶಾರೀರಿಕವಾದ ನೋವುಗಳು ಬಾಧಿಸದಂತೆ ಎಚ್ಚರ ವಹಿಸಿ. ಹಸ್ತಗಳನ್ನು ತೊಡೆಯ ಮೇಲೆ ಮೇಲ್ಮುಖವಾಗಿರಿಸಿ ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿ. ಅಭ್ಯಾಸದ ಕೊನೆಯವರೆಗೂ ಕಣ್ಣುಗಳು ಮುಚ್ಚಿಯೇ ಇರಲಿ. ಸಂಪೂರ್ಣವಾಗಿ ದೇಹವನ್ನು ಗಮನಿಸಿ ವಿಶ್ರಾಂತಿಗೆ ಬಿಡಿ. ಹಾಗೆಯೇ ನಿಮ್ಮ ಮನಸ್ಸನ್ನು ಗಮನಿಸಿ ವಿಶ್ರಾಂತಿಗೊಳಿಸಿ. ಒಂದು ಆಳವಾದ ಉಸಿರಾಟವನ್ನು ಮಾಡಿ ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಇನ್ನೊಂದು ಬಾರಿ ಆಳವಾದ ಉಸಿರಾಟವನ್ನು ಮಾಡಿ ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಹೀಗೆಯೇ ಒಂದೆರಡು ಬಾರಿ ಪುನರಾವರ್ತಿಸಿ. ಈಗ ನಿಮ್ಮ ಸಹಜ ಉಸಿರಾಟವನ್ನು ಗಮನಿಸಿ. ಒಳ ಹೋಗುವ, ಹೊರ ಬರುವ ಸಹಜ
ಸ್ವಾಭಾವಿಕ ಉಸಿರಾಟವನ್ನು ಗಮನಿಸಿ. ಸಹಜ ಸ್ವಾಭಾವಿಕ ಉಸಿರಾಟದ ಗಮನವೀಗ ಮೂಗಿನ ಹೊಳ್ಳೆ ಹಾಗೂ ನಾಳಗಳ ಮೇಲೆ ಇರಿಸಿ ಒಳಹೋಗುವ ಹೊರಬರುವ ಸಹಜ ಸ್ವಾಭಾವಿಕ ಉಸಿರಾಟವನ್ನು ಗಮನಿಸಿ. ಒಳಹೋಗುವ ಹೊರಬರುವ ಸಹಜ ಸ್ವಾಭಾವಿಕ ಉಸಿರಾಟದ ಜೊತೆಗೆ ಸ್ಪರ್ಶವನ್ನು ಗಮನಿಸಿ ಅನುಭವಿಸಿ. ನಿಮ್ಮ ಗಮನವೀಗ ಮೂಗಿನ ಹೊಳ್ಳೆ ಹಾಗೂ ನಾಳಗಳ ಮೇಲೆಯೇ ಇರಿಸಿ ಉಸಿರಾಟವನ್ನೇ ಗಮನಿಸಿ. ಸಹಜ ಸ್ವಾಭಾವಿಕ ಉಸಿರಾಟದ ಗಮನವನ್ನೀಗ ಮೂಗಿನಿಂದ ಗಂಟಲವರೆಗೆ ವಿಸ್ತರಿಸಿ ಉಸಿರಾಟದ ಜೊತೆಯೇ ಇರಿ. ಒಳಹೋಗುವ ಹೊರಬರುವ ಸಹಜ ಸ್ವಾಭಾವಿಕ ಉಸಿರಾಟವನ್ನು ಗಮನಿಸುತ್ತಾ ಸ್ಪರ್ಶದ ಜೊತೆಯಿರಿ, ಅನುಭವಿಸಿ.
ಮನಸ್ಸು ಆಲೋಚನೆಯೆಡೆ ಜಾರಿದರೆ ಪುನಃ ನಿಮ್ಮ ಗಮನವನ್ನು ಮೂಗು ಹಾಗೂ ಗಂಟಲಿನ ಮೇಲೆ ಆಗುತ್ತಿರುವ ಉಸಿರಾಟದ ಸ್ಪರ್ಶದ ಮೇಲಿರಿಸಿ. ಸಹಜ ಸ್ವಾಭಾವಿಕ ಉಸಿರಾಟದ ಗಮನವನ್ನೀಗ ಗಂಟಲಿನಿಂದ ಎದೆಯವರೆಗೆ ವಿಸ್ತರಿಸಿ ಒಳಹೋಗುವ ಹೊರಬರುವ ಸಹಜ ಸ್ವಾಭಾವಿಕ ಉಸಿರಾಟವನ್ನು ಗಮನಿಸುತ್ತಾ ಸ್ಪರ್ಶವನ್ನೂ ಗಮನಿಸುತ್ತಾ ಇರಿ. ನಿಮ್ಮ ಗಮನವೀಗ ಮೂಗು, ಗಂಟಲು ಹಾಗೂ ಎದೆಯ ಮೇಲೆ ಆಗುತ್ತಿರುವ ಉಸಿರಾಟದ ಸಂವೇದನೆಗಳ ಮೇಲಿರಲಿ. ನಿಮ್ಮ ಉಸಿರಾಟ ಸಹಜವಾಗಿ ಆಗುತ್ತಿರಲಿ. ಒಂದೊಮ್ಮೆ ನಿಮ್ಮ ಮನಸ್ಸು ಎಲ್ಲೋ ಆಲೋಚನೆಯೆಡೆ ಜಾರಿದರೆ ಪುನಃ ನಿಮ್ಮ ಗಮನವನ್ನು ಮೂಗು, ಗಂಟಲು ಹಾಗೂ ಎದೆಯ ಮೇಲೆ ಆಗುತ್ತಿರುವ ಉಸಿರಾಟದ ಸ್ಪರ್ಶದ ಮೇಲಿರಿಸಿ ಸಹಜ ಉಸಿರಾಟವನ್ನು ಗಮನಿಸುತ್ತಾ ಇರಿ.
ಸಹಜ ಉಸಿರಾಟದ ಗಮನವೀಗ ಎದೆಯಿಂದ ಹೊಟ್ಟೆಯವರೆಗೆ ವಿಸ್ತರಿಸಿ. ನಿಮ್ಮ ಗಮನವನ್ನು ಸಹಜ ಉಸಿರಾಟದ ಮೇಲಿರಿಸಿ. ನಿಮ್ಮ ಗಮನವೀಗ ಮೂಗು, ಗಂಟಲು, ಎದೆ, ಹೊಟ್ಟೆಯ ಮೇಲೆ ಆಗುತ್ತಿರುವ ಉಸಿರಾಟದ ಸ್ಪರ್ಶದ ಮೇಲಿರಲಿ. ಸಹಜ ಉಸಿರಾಟದ ಸ್ಪರ್ಶ ಸಂವೇದನೆಯನ್ನು ಗಮನಿಸಿ. ಒಂದೊಮ್ಮೆ ನಿಮ್ಮ ಮನಸ್ಸು ಆಲೋಚನೆಯೆಡೆ ಜಾರಿದರೆ ಪ್ರಯತ್ನಪೂರ್ವಕವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಸ್ಪರ್ಶದ ಮೇಲಿರಿಸಿ. ನಿಮ್ಮ ಗಮನವೀಗ ಮೂಗು, ಗಂಟಲು, ಎದೆ ಹಾಗೂ ಹೊಟ್ಟೆಯ ಮೇಲೆ ಮಾತ್ರವಿರಲಿ. ಉಸಿರಾಟ ಸಹಜವಾಗಿ ಆಗುತ್ತಿರಲಿ.
ಯೋಚಿಸುವುದು ಮನಸ್ಸಿನ ಕೆಲಸ. ಒಂದೊಮ್ಮೆ ನಿಮ್ಮ ಮನಸ್ಸೆಲ್ಲೋ ಯೋಚನೆಯೆಡೆ ಜಾರಿದರೆ ಪ್ರಯತ್ನಪೂರ್ವಕವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಸ್ಪರ್ಶದ ಮೇಲಿರಿಸಿ. ನಿಮ್ಮ ಗಮನವೀಗ ಮೂಗು, ಗಂಟಲು, ಎದೆ ಹಾಗೂ ಹೊಟ್ಟೆಯ ಮೇಲೆ ಮಾತ್ರ ಇರಲಿ. ಸಹಜ ಉಸಿರಾಟದ ಜೊತೆಗಿರಿ. ಕ್ಷಣ ಕ್ಷಣವೂ ಸಹಜ ಸ್ವಾಭಾವಿಕ ಉಸಿರಾಟದ ಜೊತೆಯೇ ಇರಿ. ಸಹಜ ಸ್ವಾಭಾವಿಕ ಉಸಿರಾಟವನ್ನು ಗಮನಿಸುತ್ತಾ ಮನಸ್ಸಿನ ಪ್ರಶಾಂತತೆಯನ್ನು ಗಮನಿಸಿ. ನಿಧಾನವಾಗಿ ಧ್ಯಾನ ಅಭ್ಯಾಸದಿಂದ ಹೊರಬರುವ ಸಮಯ. ಒಮ್ಮೆ ದೀರ್ಘವಾದ ಉಸಿರಾಟವನ್ನು ಮಾಡಿ ಪೂರ್ತಿಯಾಗಿ ಹೊರಹಾಕಿ. ಇನ್ನೊಂದು ಸಲ ದೀರ್ಘವಾದ ಉಸಿರಾಟವನ್ನು ಮಾಡಿ ನಿಧಾನವಾಗಿ ಹೊರಹಾಕಿ. ನಿಧಾನವಾಗಿ ನಿಮ್ಮ ಗಮನವನ್ನೀಗ ಕಾಲುಗಳ ಮೇಲಿರಿಸಿ. ಕಾಲಿನ ಬೆರಳುಗಳ ಚಲನೆಯನ್ನ ಕೊಡಿ. ಈಗ ನಿಮ್ಮ ಗಮನವನ್ನು ಕೈಗಳ ಮೇಲಿರಿಸಿ. ಕೈ
ಕೈಯ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ನಿಧಾನವಾಗಿ ನಿಮ್ಮ ಗಮನವನ್ನೀಗ ಸಂಪೂರ್ಣ ಕುತ್ತಿಗೆಯ ಮೇಲಿರಿಸಿ. ಕುತ್ತಿಗೆಗೆ ನಿಧಾನವಾದ ಚಲನೆಯನ್ನು ಕೊಡಿ. ಹಾಗೆಯೇ ನಿಮ್ಮ ಗಮನವೀಗ ಸಂಪೂರ್ಣವಾಗಿ ದೇಹ ಭಾವನೆಯೆಡೆಗೆ ಬರಲಿ. ಬದಲಾವಣೆಯನ್ನು ಗಮನಿಸಿ. ನಿಧಾನವಾಗಿ ಎರಡೂ ಹಸ್ತಗಳನ್ನು ಉಜ್ಜಿ ಬರುವ ಬಿಸಿ ಶಾಖವನ್ನು ಕಣ್ಣುಗಳ ಮೇಲಿರಿಸಿ. ಇನ್ನೊಂದು ಬಾರಿ ಹಸ್ತಗಳನ್ನು ಉಜ್ಜಿ ಬರುವ ಬಿಸಿ ಶಾಖವನ್ನು ಕಣ್ಣುಗಳಿಗೆ ಮುಖದ ತುಂಬೆಲ್ಲ ಇರಿಸಿ. ನಿಧಾನವಾಗಿ ಕಣ್ಣುಗಳನ್ನು ಪಿಟಿಕಿಸುತ್ತಾ ನಿಮ್ಮ ಅಂಗೈಯನ್ನು ನೋಡಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಶುಭವಾಗಲಿ. ಪ್ರೀತಿಯಿಂದ ಡಾಕ್ಟರ್ ಪ್ರವೀಣಾ ಗೋಪಾಲಕೃಷ್ಣ.